ಅವನು ಹೇಳ್ದ, ಸರ್ ಇದಕ್ಕೆ 2 ಲಕ್ಷ ರೂಪಾಯಿ ಪದಾರ್ಥದ ಬೆಲೆ, 20% ಟ್ಯಾಕ್ಸ್, 40,000 ರೂಪಾಯಿ ಟ್ಯಾಕ್ಸ್ ಆಗುತ್ತೆ, GST. ಬಿಲ್ಲು ಕೊಡ್ತಾರೆ. ಅದು 40,000 ರೂಪಾಯಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಬಿಲ್ ತಗೊಳ್ಳದೇ ಇದ್ರೆ ಅವಶ್ಯವಾಗಿ 40,000 ಕೊಡಬೇಡಿ. ಆದರೆ ಏನಾದರೆ ಅಂತ, ನಮ್ಮ ಶೋರೂಮಿನಿಂದ ಪ್ರಾಡಕ್ಟ್ ಆಚೆ ಬಂದ ಮೇಲೆ ನೀವ್ಯಾರೋ ನಾವ್ಯಾರೋ ಯಾರ್ಯಾರೋ ಕೊಡೋದು, ಅಲ್ಲಿ ಯಾರೋ ಹಿಡಿಬೋದು, ಕಮರ್ಷಿಯಲ್ ಟ್ಯಾಕ್ಸು ಅಥವಾ ಯಾರೋ ನಿಮ್ಮನ್ನ ಹಿಡಿಬೋದು. ಏನಾಗುತ್ತೆ, ಆ ಅಂಗಡಿಯಲ್ಲಿ ತಗೊಂಡೆ ಅಂತ ನೀ ಏನು ಹೊಡ್ಕೊಂಡ್ರು ಅವ್ರಿಗೂ ನಮಗೂ ಅಡ್ಜಸ್ಟ್ಮೆಂಟ್ ಇದೆ. ಅವ್ರು ನಮ್ಮನ್ನು ಕೇಳೋದು ಇಲ್ಲ, ಸರ್ ನನಗೆ ಇದು ಯಾವ ಪ್ರಾಡಕ್ಟೇ ಗೊತ್ತಿಲ್ಲ ಅಂತ ನಾನು ಅಂತೇನೆ. ನಿಮ್ಮ ಮನೆಯನ್ನ ತಲುಪಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಮತ್ತೆ ಅವ್ರು ಹೇಳೋದು ಇವ್ರು ಹೇಳೋದು ಅಂತ ನನ್ನನ್ನು ಅನ್ಬೇಡ. ಆ ತರಹ ಮಾಲನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಭಯ ಆಗ್ತಾ ಇರುತ್ತೆ. ಯಾರನ್ನು ನೋಡುವುದು, ಇವರೇ ಇರ್ಬೋದಾ, ಇವರೇ ಇರ್ಬೋದಾ. ನಾನು ಆಚಾರ ನಿಂತಿದ್ರು, ಇವರೇ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಇವರೇ ಅವ್ರ ಆಚಾರ ಇಲ್ಲ. ಇತ್ತೀಚೆಗೆ ಆಚಾರ ವೇಷದಲ್ಲೂ ಇರ್ತಾರಂತೆ. ಯಾಕಂದ್ರೆ ಯಾವ ಆಚಾರ ನೋಡಿದಾಗೆಲ್ಲ ದಕ್ಷಿಣ ಕೊಟ್ಟಿದ್ದ ಅವರೇ ಟ್ಯಾಕ್ಸ್ ಹಾಕ್ತಾರೆ ಅಂತ. ಮಗನೇ ನೀ ದಕ್ಷಿಣ ಕೊಟ್ಟರೆ ಅವರೇ ಟ್ಯಾಕ್ಸ್ ಹಾಕ್ತಾರೆ. ಸರಿ, ಅದೇ ಒಬ್ಬನಿಗೆ ಒಂದು ಪ್ರಾಡಕ್ಟ್ ಸಿಕ್ಕಿದೆ, ಅವನು ತನ್ನ ಮನೆಗೆ ಒಯ್ಯಬೇಕಾಗಿಲ್ಲ, ಟ್ಯಾಕ್ಸ್ ಆಫೀಸಲ್ಲೇ ತಂದು ಅದನ್ನು ಒಗಿಬೇಕಾಗಿದೆ. ಮಧ್ಯದಲ್ಲಿ ಯಾರೋ ಬಂದು ಹೇಳಿದ, ಏಯ್ ನೀನು ಇದಕ್ಕೆ ಇಷ್ಟು ಫೈನ್ ಕಟ್ಟಲಿಲ್ಲ ಅಂದ್ರೆ ನಾವು ಅದನ್ನು ಸೀಸ್ ಮಾಡ್ತೀವಿ, ಅದು ಮಾಡು ಅಂತಾನೆ ಬಂದು ತಗೊಂಡು ಹೋಗುವಂತ. ಕರುಣದಿ ತನು ಮನಧನಗಳೆಲ್ಲವ ನಿನ್ನ ಚರಣ ಕೊಪ್ಪಿಸಿದ ಬಳಿಕ ಮರಳಿಯನ್ನ ಮರಳು ಮಾಡುವರೇನಯ್ಯ. ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೇ ದೇವ ಕರುಣಾಕರ. ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ. ಕರುಣದಿ ತನುಮನ ಧನಗಳೆಲ್ಲವ ನಿನ್ನ ಚರಣ ಕೊಪ್ಪಿಸಿದ ಮೇಲೆ ನನಗೆ ಯಾವ ಭಯ. ಅದು ಟ್ಯಾಕ್ಸ್ ಅನ್ನ ಎಕ್ಸಾಂಪಲ್ ಆಗಿ ಕೊಟ್ಟು, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ. ನೀನು ಕೊಟ್ಟ ಇಂದ್ರಿಯಗಳಿಗೆ ನಿನ್ನನ್ನೇ ವಿಷಯವಾಗಿ ಆಸ್ವಾದನೆ ಮಾಡುವವನಿಗೆ ಎಲ್ಲಿ ಭಯ, ಯಾತರ ಭಯ ಶ್ರೀನಾಥನ ದಾಸರಿಗೆ ಅಂತ ಶ್ರೀಪಾದರಾಜರನ್ನ ನೆನೆದು ಅವರ ಆರಾಧನೆ ದಿವಸ ಒಂದೆರಡು ವಾಕ್ಪುಷ್ಪವನ್ನು ಅವರ ಅಡಿದಾವರೆಗಳಿಗೆ ಅರ್ಪಿಸ್ತಾ 5 ನಿಮಿಷ ಹೆಚ್ಚು ತಗೊಂಡೆ, 45 ನಿಮಿಷಕ್ಕೆ ಮುಗಿಸ್ತೇನೆ. ಅವರು 11ಕ್ಕೆ ಮಧುಸೂದನಾಚಾರ್ಯರು ನಿಲ್ಲಿಸ್ತಾನು, ಬೇಡ ಬದರಿಯಾತ್ರೆ ಪೂರ್ಣ ಆಗಿ ವಾಪಸ್ಸು ಬರುವ, ನಾವು 11:15ರಿಂದ ಅರ್ಧ ಗಂಟೆ ಮುಂದೆ ಸಂಗೀತದ ಕಾರ್ಯಕ್ರಮ ಇದೆ. ಪ್ರತಿ ಸಲ ಓಪನಿಂಗ್ ಬ್ಯಾಟ್ಸ್ಮನ್ ನಾನು ಆಗ್ತಾ ಇದ್ದೆ, 1 ಡೌನ್ ಅವನು ಬರೋರು. ಈ ಸಲ ಓಪನಿಂಗ್ ಅವರು 1 ಡೌನ್ ನಾನು ಬಂದಿದ್ದೆ. ಆದ್ದರಿಂದ ಇನ್ನು ಮುಂದೆ ಸಾಮೂಹಿಕವಾಗಿ ಗಾಯನ ಇದೆ ಶುರುವಾಗುತ್ತೆ ಹೇಳಿ. ವಿಶೇಷವಾಗಿ ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧವಾಗಿ ಬರ್ತಾ ಇದೆ ಎಲ್ಲ ರೀತಿಯಿಂದ. ಇಲ್ಲಿ ಏನೂ ಸೂರು ತುಂಬ ಕಡಿಮೆ ಇತ್ತು. ಶ್ರೀಪಾದರಾಜರ ಮನಸ್ಸಿಗೆ ಬಂದು ನನ್ನ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ಒಳ್ಳೆ ಭವನವನ್ನ ಆ ಮುರಳಿಯಲ್ಲಿ ನಿಂತು ಅಕೋಳ ಫ್ಯಾಮಿಲಿಯವರು ತುಂಬ ಜನ, ಶ್ರೀನಿವಾಸರಾವು ಮೊದಲು ನನಗೆ ಪರಿಚಯ ಆಯಿತು, ಆಮೇಲೆ ರಾಘವೇಂದ್ರ ರಾಯರು ತುಂಬ ಮೆಚ್ಚಿಕೊಂಡಿದ್ರು. ಸಾಮಾನ್ಯವಾಗಿ ಈ ಧಾರ್ಮಿಕವಾದ ಕ್ರಿಯೆಗಳಿಗೆ ನೆಕ್ಸ್ಟ್ ಜನರೇಷನ್ ತಲೆ ಕೊಡುವುದಿಲ್ಲ. ಆಯಾ ಏನೋ ಮಾಡ್ತೀರಪ್ಪ ಅವ್ರಿಗೆ ಆಮೇಲೆ ಕೊಟ್ಬಿಡ್ತೀನಿ. ವಿಚಿತ್ರ ಅಂದರೆ ಬಹಳ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಕನ್ಸಲ್ಟೆಂಟು, ಬಹಳ ದೊಡ್ಡ ಪೋಸ್ಟಲ್ಲಿ ಇದ್ದ ಮುರಳಿ ಅವರು ಅದನ್ನು ರಿಸೈನ್ ಮಾಡಿ ಮಠಕ್ಕೆ ಬಂದ್ಬಿಟ್ರು. ಶ್ರೀಪಾದರಾಜರೇ ನನಗೆ ಬೇಕು ಅಂತ ಅವರು ಬಂದ ಮೇಲೆ ಬಹಳ ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿಕೊಡು. ಅದಕ್ಕೆ ಅನೇಕ ಜನರ ಸಹಾಯ ಹಸ್ತವು. ಇಲ್ಲಿ ನಾಗರಾಜ ದ್ವಯರು ಅಂತ ಅವರು ಒಬ್ಬರು ನಾಗರಾಜರಾಗ ಅವರು ಇದ್ದಾಗಿನಿಂದ ವಿಶೇಷವಾಗಿ ಇದಕ್ಕೆ ಹೆಚ್ಚು ಜೋರಾಗಿ ಹರಿಯುವಂಥ ಈ ಶ್ರೀಪಾದರಾಜರ ಆರಾಧನೆ. ಮತ್ತೊಬ್ಬರು ಇಲ್ಲಿರುವ ನಾಗರಾಜ ಒಂದಾನೊಂದು ಆ ನಾಗರಾಜ ನೆನೆಸ್ಕೊಂಡಾಗ ಅನ್ಸುತ್ತೆ, ಅವರು ಅವರ ಅಕ್ಕನ ತಂಗಿನ ಅಲ್ಲಿ ಹೊಳವನಲ್ಲಿ ಇದರಲ್ಲಿ ಶಾಖಾಬರಿ ನಗರದಲ್ಲಿ ಅವರೆಲ್ಲ ಶಾರದಮ್ಮ. ಸಾಮಾನ್ಯವಾಗಿ ನಾವು ಕೇಳಿದ್ದೇವೆ, ಈ MS ರಾಮಯ್ಯ ಅವನಿಗೇನೋ ಜ್ಯೋತಿಷ್ಯ ಹೇಳಿದ್ರು, ಬಿಲ್ಡಿಂಗ್ ಕಟ್ತಾನೆ ಇರಬೇಕು, ಕಟ್ತಾನೆ ಇರ್ತಾರೆ. ಹಾಗೆ
ಅವನ ವಿಭೂತಿಯನ್ನು ಇವರಲ್ಲಿ ಬಿಟ್ಟೋಗಿದ್ದಾನೆ. ಒಂದಾದ್ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಾನೆ ಇರ್ತಾನೆ. ಅಲ್ಲಿ ಶಾರದಮ್ಮ, ಇಲ್ಲಿ ನಾಗರಾಜ. ಪ್ರತಿ ವರ್ಷ ಒಂದಾದ್ಮೇಲೆ ಅಲ್ಲಿ ಅವರು ಯಾವ ಒಂದು ಭವನವನ್ನು ಮಾಡ್ತಾನೆ ಇರ್ತಾರೆ. ಇಲ್ಲಿ ಈ ಬಾರಿ ಹೇಳೋದು, ಇಲ್ಲಿ ಬಂದಾಗ ನೋಡಿ ಅಲ್ಲಿ ಏನು ಶೀಟ್ ಕೆಳಗೆ ನಾವು ಕೂಡಿಸ್ತಾ ಇದ್ವಿ, ಆ ಶೀಟನ್ನು ತೆಗೆದು ಏನು ಸ್ವಾರ್ಥಕ್ಕಾಗಿಲ್ಲ. ಈ ಬಿಲ್ಡಿಂಗ್ ಬೇರೆಯವರೆಲ್ಲ ಸ್ವಂತ ಕಟ್ಕೋತಾರೆ. ಸಾರ್ವಜನಿಕವಾಗಿ ಬಿಲ್ಡಿಂಗ್ ಅನ್ನ ಕಟ್ಟಿ ಅದು 10,000 ಜನಕ್ಕೆ ಆಮೇಲೆ ವೃದ್ಧಾಶ್ರಮ ಬಹಳ ಚೆನ್ನಾಗಿ ಆ ವೃದ್ಧರಿಗೆಲ್ಲ ದಿನ ಭಜನೆ, ದಿನ ಊಟ ತಿಂಡಿ, ರಾಯರ ದರ್ಶನ. ಅಂದ್ರೆ ಅವರಿಗೆ ನಾವು ಮನೆ ಬಿಟ್ಟು ಬಂದಿದ್ದೇವೆ ಅನಿಸೋದೇ ಇಲ್ಲ. ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಇಷ್ಟು ದಿನ ಇದ್ದದ್ದೇ ತಪ್ಪು ಅನ್ನೋ ಭಾವನೆ ಬರುವಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಇಲ್ಲಿ ನಾಗರಾಜರು ವಿಶೇಷವಾಗಿ ನಿಂತು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಇನ್ನು ನೂರಾರು ಜನ ಇದಕ್ಕೆ ಒಂದು ರಥ ಮುಂದೆ ಸಾಕಬೇಕಾದ್ರೆ ಹಗ್ಗ ಹಿಡಿದವರೆಲ್ಲ ಜಗಲೇಬೇಕು. ಬರೀ ರಥೋತ್ಸವ ಕೊಟ್ಟು ಹಗ್ಗ ಯಾರು ಮುಟ್ಟಬೇಡಿ ಹಾಗೆ ಯಾರ್ಯಾರು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಧನೆ ಇದನ್ನ ಸಹಾಯ ಮಾಡಿ ಎಲ್ಲರೂ ಕಡೆಗೆ ಏನು ಗೊತ್ತಾ ಅನ್ನೋದು ನಿಜವಾದ ಸೇವಕರು ಅಂದರೆ ಇಲ್ಲಿ ನಾವು ಒಂದು ತೀರ್ಥ ಪ್ರಸಾದ ತಗೋತೀವಲ್ಲ ಅವರೇ ದೊಡ್ಡ ಸೇವೆ. ಯಾಕೆಂದ್ರೆ ಮಾಡಿದ ಅಡುಗೆ ಗತಿ ಅದನ್ನ ಆಸ್ವಾದನೆ ಮಾಡಿ ಪ್ರತಿ ವರ್ಷ ಬರೋದರಿಂದ ವ್ಯವಸ್ಥಿತವಾಗಿ ಅವರು ಮಾಡಿಸ್ತಾರೆ, ನಾವು ಸುವ್ಯವಸ್ಥಿತವಾಗಿ ತಗೋತೀವಿ. ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೆ ಶ್ರೀ ಕೃಷ್ಣ